ಅಂದರೆ ಊಟಕ್ಕೆ ಏನಾದರೂ ಒಂದು ಸ್ಪೆಷಲ್ ಸ್ವೀಟ್ ಇರಬೇಕು. ನಾವಿವತ್ತು ಮಕರ ಸಂಕ್ರಾಂತಿ ಹಬ್ಬಕ್ಕೆ ಕಡಲೆಬೇಳೆ ಪಾಯಸ ಮಾಡುವ. ಬಹಳ ಈಸಿಯಾಗಿ ಯಾವ ರೀತಿ ಮಾಡೋದನ್ನು ತಿಳ್ಕೊಳ್ಳುವ. ಈ ರೀತಿ ಮಾಡಿದರೆ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ. ಈಗ ನಾನು ಮೊದಲಿಗೆ ಕುಕ್ಕರಿಗೆ 1 ಕಪ್ ಕಡಲೆಬೇಳೆಯನ್ನು ಹಾಕ್ಕೊಳ್ತಿದ್ದೇನೆ. ನೆನೆಸಿಟ್ಕೊಂಡಿದ್ದೇನೆ, ಸ್ವಲ್ಪ ಹೊತ್ತು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೇನೆ. ಈಗ ಇದೇ ಕಪ್ಪಲ್ಲಿ 2 ಕಪ್ ನೀರು ಹಾಕ್ಕೊಳ್ತಿದ್ದೇನೆ. ಈಗ ಸ್ವಲ್ಪ ಉಪ್ಪು, ಎಷ್ಟು ಸಾಕು, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಒಂದು ಚಿಟಿಕೆಯಷ್ಟು ಉಪ್ಪು, ಹಾಗೆ 2 ಲವಂಗ, ಹಾಗೆ ನೆನೆಸಿಟ್ಟ ಗೋಡಂಬಿ, 10 ರಿಂದ 15 ಗೋಡಂಬಿ. ಈಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋದು. 4 ವಿಸಿಲ್ ಬಂದರೆ ಸಾಕು. ಅದಕ್ಕಿಂತ ಮೊದಲೀಗ ನಾನು ಸಬ್ಬಕ್ಕಿಯನ್ನು ಪ್ರತ್ಯೇಕವಾಗಿ ಬೇಯಿಸ್ಕೊಳ್ತಿದ್ದೇನೆ. ಈ ರೀತಿ ನಾನು ನೆನೆಸಿಟ್ಕೊಂಡಿದ್ದೇನೆ. ಒಂದು 5 ನಿಮಿಷ ನೆನೆಸಿಟ್ಕೊಂಡಿದ್ದೆ. ನೀರಿಲ್ಲ, ನೀರಿರಬಾರ್ದು, ಹೀಗೆ ಈ ರೀತಿ ಇರಬೇಕು. ಸಬ್ಬಕ್ಕಿ ಬೇಯಲಿಕ್ಕೆ 5 ಕಪ್ ನೀರು ಹಾಕ್ಕೊಳ್ತಿದ್ದೇನೆ. ಈಗ ಹಾಕ್ಕೊಳ್ಬಾರ್ದು, ಸಬ್ಬಕ್ಕಿಯನ್ನು ಕುದಿ ಬರಬೇಕು ನೀರು, ಆಮೇಲೆ ಹಾಕ್ಕೊಳ್ಬೇಕು. ಈಗ ಸ್ಟವ್ ಹಚ್ಕೊಳ್ವ. ನಾಲ್ಕು ವಿಸಿಲ್ ಬಂದರೆ ಸಾಕು. ನೀರು ಕುದ್ದಿದೆ. ಈಗ ಸಬ್ಬಕ್ಕಿ ಸೇರಿಸ್ಕೊಳ್ತಿದ್ದೇನೆ. ಬೇಯಲಿ ಸ್ವಲ್ಪ ಹೊತ್ತು, ಹೀಗೆ ಬೇಯ್ತಾ ಇದೆ. 4 ವಿಸಿಲ್ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಳ್ತಿದ್ದೇನೆ. ಸಬ್ಬಕ್ಕಿ ಬೆಂದಿದೆ, ಸರಿಯಾಗಿ ಬೆಂದಿದೆ. ಇದಕ್ಕೀಗ ಕುಕ್ಕರ್ನಲ್ಲಿ ಬೇಯಿಸಿಟ್ಟ ಕಡಲೆಬೇಳೆಯನ್ನು ಸೇರಿಸ್ಕೊಳ್ತಿದ್ದೇನೆ. ಈಗ ದೊಡ್ಡ ಕಪ್ಪಲ್ಲಿ 1 ಕಪ್ಪು ಬೆಲ್ಲ ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಅಂಟು ಬೆಲ್ಲ, ಈಗ ನೆನೆಸಿಟ್ಟ ದ್ರಾಕ್ಷಿ 10 ರಿಂದ 15 ಹಾಕ್ಕೊಳ್ತಿದ್ದೇನೆ. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ 1 ಲೋಟ
ತೆಂಗಿನಕಾಯಿ ಹಾಲು ಸೇರಿಸ್ಕೊಳ್ತಾ ಇದ್ದೇನೆ. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕಡಲೆಬೇಳೆ ಪಾಯಸ ರೆಡಿಯಾಗಿದೆ. ಈಗ ಇದಕ್ಕೆ ಏಲಕ್ಕಿ ಸೇರಿಸ್ಕೊಳ್ತಿದ್ದೇನೆ. ಒಳ್ಳೆ ಬಂದಿದೆ. ನೀವು ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಲು ಮರೆಯದಿರಿ.